ಇದು 2020 4 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ನಾನು ಆಲ್ಮೋಸ್ಟ್ ಆಗಿ ಎಲ್ಲ ಗಾಡಿನೂ ಜಾಸ್ತಿ ಲೋನೇ ಕೊಡ್ತಾ ಇದ್ದೀನಿ. ಕಸ್ಟಮರ್ ಏನಂತಂದ್ರೆ ತಗೊಂಡು ಅವರು ಡ್ರೈವರ್ ಕಮ್ ಓನರ್ ಬದುಕಬೇಕಷ್ಟೇ. ಅಜೆಂಡಾ ಇಷ್ಟೇ. ಅವ್ರೇನೋ ಒಂದು ಮನೆ ಕಟ್ಟೋದೋ ಇಲ್ಲ ಒಂದು ಮದುವೆ ಆಗೋದೋ ಇಲ್ಲ ಏನೋ ಒಂದು ಮನೇಲಿ ಫಂಕ್ಷನ್ ಮಾಡಿದಾಗ ನನಗೆ ತೃಪ್ತಿ ಇದೆ. ಚಿರಾಗಲ್ಲಿ ಒಳ್ಳೆ ಗಾಡಿ ಕೊಟ್ಟಿದ್ದೀನಿ ಅನ್ನೋ ನನಗೆ ಮನಶಾಂತಿ ಇದೆ. ಖಂಡಿತವಾಗಿಯೂ ಚಿರಾಗಲ್ ಗಾಡಿ ತಗೊಳ್ಳಿ, ಖಂಡಿತ ಬದುಕ್ತೀರಾ ಸರ್. ಅಷ್ಟು ಮಾತ್ರ ಹೇಳಕ್ಕೆ ಖಂಡಿತ ಅವಾಗ್ಲೂ ಹೇಳ್ತೇನೆ, ಇವಾಗ್ಲೂ ಹೇಳ್ತೇನೆ. ನೀವು ಚಿರಾಗಲ್ ಗಾಡಿ ತಗೊಂಡು ಅಶ್ಯೂರ್ ನಾನು ನಿಮ್ಗೆ ಯಾವುದೇ ರೀತಿಲೂ ಸರ್ವಿಸ್ ಅಲ್ಲಿ ನನ್ ಕಡಕ್ಕಿದೆ, ಗಾಡಿನೂ ಕಡಕ್ಕಿದೆ, ಚಿರಾಗು ಕಡಕ್ಕಿದೆ ಸರ್. ಓಕೆ ಶೋರ್ ಸರ್ ಹೇಳ್ತಾರೆ ನೋಡಿ, ಅವ್ರ ಪ್ರಾಡಕ್ಟ್ಸ್ ಎಲ್ಲ ಕಡಕ್ಕಿದೆ. ಕಂಪನಿ ಅಂತ ಸೂಪರು, ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಒರಿಜಿನಲ್ ಗಾಡಿಗಳು ಇರುತ್ತೆ, ಏನಿಲ್ಲ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತಾರೆ. ಅವರೇ ಲೋನ್ ಮಾಡಿಸ್ಕೊಡ್ತಾರೆ. ಗಾಡಿಗಳು ಚೆನ್ನಾಗಿರುತ್ತೆ. ಬಂದು ನೋಡಿ ಚೆಕ್ ಮಾಡಿ ನೋಡಿ ಗಾಡಿಗಳು. ಓಕೆ ನೀವು ಏನ್ ಮಾಡ್ತೀವಿ ಸರ್ ಚಿರಾಗಲ್ಲಿ? ಇಲ್ಲ ಸರ್, ನಾವು ಗಾಡಿ ತಗೊಂಡಿದ್ದು ಅವ್ರದ್ದು. ಓ, ಇಲ್ಲಿ ತಗೊಂಡಿದ್ದಾರೆ. ಹೆಂಗೆ ಸರ್ ಆಯ್ತು ಅನುಭವ? ಎಷ್ಟು ತಿಂಗಳ ಮುಂಚೆ ನೀವು ಗಾಡಿ ತಗೊಂಡಿದ್ದು? ನಾಳೆ 2 ವರ್ಷ ತಗೊಂಡಿದ್ದೀನಿ. 2 ವರ್ಷ ಕ್ಲಿಯರ್ ಮಾಡಿ ತಿರ್ಗಾ ಲೋನ್ ಹಾಕ್ಸ್ಕೊಂಡು ತಿರ್ಗಾ ಕ್ಲಿಯರ್ ಮಾಡ್ತೇವೆ. ಓಕೆ. ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಹೀಗೆ ನಾ ಇರೋದು ಚಿರಾಗ್ ಮೋಟರ್ಸ್. ಇದು ಗುಡ್ಸ್ ವೆಹಿಕಲ್ಸ್, ಯೆಲ್ಲೋ ಬೋರ್ಡ್ ಗುಡ್ಸ್ ವೆಹಿಕಲ್ಸ್ ಎಲ್ಲ ಇವ್ರ ಜೊತೆ ನಿಮ್ಗೆ ಸಿಗುತ್ತೆ. ಹೀಗೆ ಯುಗಾದಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಸ್ಪೆಷಲ್ ಯುಗಾದಿ ಆಫರ್ ಸರ್ ಕೊಟ್ಟಿದ್ದಾರೆ. ಚಿರಾಗ್ ಮೋಟರ್ಸಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೋನ್ ಮಾಡಿಸೇ ಕೊಡ್ತಾರೆ. ನೀವು ಬರೀ ಕ್ಯಾಶ್ ಒಂದು 40,000 50,000 40,000 50,000 ಕ್ಯಾಶ್ ತೊಗೊಂಡು ಬಂದರೆ ಯಾವ ಗಾಡಿ ಬೇಕೋ ನೀವು ಬಂದು ಪರ್ಚೇಸ್ ಮಾಡಿ ಹೋಗ್ಬೋದು. ಮ್ಯಾಕ್ಸಿಮಮ್ ಲೋನ್ ನಿಮಗೆ ಈ ಯುಗಾದಿಗೆ ಮಾಡಿಸ್ಕೊಡ್ತಾರೆ. ಬನ್ನಿ ಹೋಗಿ ಸ್ಟಾಕ್ ನೋಡೋಣ, ಸರ್ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್, ಚಿರಾಗ್ ಮೋಟರ್ಸ್ ಅಲ್ಲಿ ಈ ತಿಂಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಸರ್ ವೆಹಿಕಲ್? ಸರ್ ಅವರು ನನ್ನ ಹತ್ರ 42 ವೆಹಿಕಲ್ಸ್ ಏನೋ ಸ್ಟಾಕ್ ಇದೆ. ಮೊದಲನೇದಾಗಿ ಎಲ್ಲ ಚಿರಾಗ್ ಗ್ರಾಹಕರಿಗೆ ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ವೆಹಿಕಲ್ 2020 ಅಶೋಕ್ ಲೈಲ್ಯಾಂಡ್ ದೋಸ್ತ್, ತುಂಬಾ ಗುಡ್ ಕಂಡೀಷನ್ಸ್ ವೆಹಿಕಲ್. 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ಎಫ್ಸಿ 1 ವರ್ಷ ಇದೆ ಸರ್. ಓಕೆ. ಗಾಡಿ ಬಾಡಿ ಲೈನಿಂಗ್, ಸ್ಟಿಕ್ಕರಿಂಗ್ಸ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ ಸರ್. ಎಷ್ಟು ಸರ್ ರೇಟ್? ಕಸ್ಟಮರ್ 6.5 ಲಕ್ಷ ಹೇಳ್ತಾ ಇದೀವಿ ಸರ್. 6 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್. ಓಕೆ. ಯುಗಾದಿ ಸ್ಪೆಷಲ್ ಪ್ರೈಸ್ ಆಫರ್ 6.5 lakhsಗೆ 6 ಲಕ್ಷ ನಿಮ್ಗೆ ಲೋನ್ ಆಗ್ತಾ ಇರ್ತಾರೆ ಸರ್. K54 ಹಂಗೆ ಔಟ್ ಆಫ್ ಬಾಡಿ ಟು ನಿಮ್ಗೆ ಯಾವ ಕಂಡೀಷನ್ ಟೈರ್ಸ್ ನೋಡಿ, ಸೂಪರ್ ಕಂಡೀಷನ್, ಹೊಸ ಬ್ರ್ಯಾಂಡ್ ಟೈರ್ ಸರ್. 4 ಟೈರ್ಸ್ ಹೊಸ ನ್ಯೂ ಟೈರ್ಸ್. ಬಾಡಿ ನೋಡಿ ಎಷ್ಟು ನೀಟಾಗಿದೆ ಅಂತ. ಅದೇ ತರ ಇಲ್ಲಿ ನೋಡಬಹುದು, ನಿಮ್ಗೆ ಟಾರ್ಪುಲಿನ್ ಹಾಕಿದ್ದಾರೆ, ವಾಟರ್ ಪ್ರೂಫ್ ಟಾರ್ಪುಲಿನ್, ಫಸ್ಟ್ ಗ್ರೇಡ್ ಟಾರ್ಪುಲಿನ್ಸ್ ಇದೆ. 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಗುಡ್ ಕಂಡೀಷನ್ಸ್, 4 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ ಎಫ್ಸಿ ಫ್ರೆಶ್ ಇದೆ ಸರ್. ಗಾಡಿ ಜಿನಿಯನ್ ರೀಡಿಂಗ್ 70,000 ಓಡಿದೆ ಸರ್. ಆಯ್ತಾ? ಯುಗಾದಿ ಹಬ್ಬದ ಸ್ಪೆಷಲ್ ನಿಮ್ಮ ಯೂಟ್ಯೂಬ್ ಇಂದ ಬಂತಂದ್ರೆ 7.5 ಲಕ್ಷ ಕೊಡ್ತೀವಿ ಸರ್. 6.5 ಲಕ್ಷ ಲೋನ್ ಆಗುತ್ತೆ. ಬರೀ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ ಓಕೆ. ತುಂಬಾ ಗುಡ್ ಕಂಡೀಷನ್ಸ್ ವೆಹಿಕಲ್ ಸರ್. ನಮ್ಮಲ್ಲಿ ಬಂಪರ್ ಟು ಬಂಪರ್ ನಾವು ಹೇಳ್ದಂಗೆ ಫ್ರಂಟ್ ಬಂಪರ್ ಟು ಬ್ಯಾಕ್ ವರೆಗೂ ನಾವು 21 ಚೆಕ್ ಲಿಸ್ಟ್ ಚೆಕ್ ಮಾಡಿರ್ತೀವಿ. ಟೈರ್, ಬ್ಯಾಟ್ರಿ, ಕಟ್ಟೆ ಕೆಲಸ, ಇನ್ಶೂರೆನ್ಸ್, ಎಫ್ಸಿ ಎಲ್ಲ ಗುಡ್ ಕಂಡೀಷನ್ಸ್ ಇರುತ್ತೆ. ಇಂಟೀರಿಯರ್ ಇಸ್ ವೆರಿ ಗುಡ್ ಸರ್. ಓಕೆ ಫೈನ್. ಈಗ ನೋಡಿ, ಯುಗಾದಿ ಸ್ಪೆಷಲ್ ಆಫರ್ ಇದು 7,50,000 7,50,000 ಹೇಳ್ತಾರೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್. ಓಕೆ. ಬರೀ 1 ಲಕ್ಷ ನೀವು ಡೌನ್ ಪೇಮೆಂಟ್. ಸ್ಟಿಕ್ಕರಿಂಗ್ಸ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ಮೆಕ್ಯಾನಿಸಮ್ಸ್ ಇಸ್ ವೆರಿ ಗುಡ್ ಸರ್. ಓಕೆ. ಔಟ್ ಆಫ್ ಬಾಡಿ ಟೂರ್ ನಿಮ್ಗೆ ತೋರಿಸ್ತೀನಿ. K13 ರಿಜಿಸ್ಟ್ರೇಷನ್ ಔಟ್ ಆಫ್ ಬಾಡಿ ನೋಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಟೈರ್ಸ್ ಕೂಡ ನೀವು ಟೈರ್ಸ್ ಆಲ್ಸೋ ಗುಡ್ ಕಂಡೀಷನ್. ಅಲ್ಟಿಮಾ JK ಕಂಪನಿ ಅಲ್ಟಿಮಾ ಟೈರ್ಸ್ ಹಾಕಿದ್ದಾರೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡಬಹುದು. ತುಂಬಾ ನೀಟ್ ವೆಹಿಕಲ್, ವೆಲ್ ಮೇಂಟೈನ್ ವೆಹಿಕಲ್. 7,50,000 ಅಂತ 7,50,000 ಇದರಲ್ಲಿ ನಿಮ್ಗೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಅಂತ ಗಾಡಿ ತಗೊಂಡು ಹೋಗ್ಬೋದು. ಇಲ್ಲಿ ನೋಡಿ, ತೊಟ್ಟಿಲ್ಲ ಹಂಗೆ ನೋಡಲ್ಲ. ಇಲ್ಲಿ ರ್ಯಾಟ್ ಟೈರ್ಸ್ ಆಲ್ಸೋ ಇನ್ ಗುಡ್ ಕಂಡೀಷನ್, JK ಕಂಪನಿ ಟೈರ್ಸ್. ತೊಟ್ಟಿ ಮೇನ್ ನೋಡಿ, ಫ್ಲೋರ್ ಆಫ್ ತೊಟ್ಟಿ ನೋಡಬಹುದು. ಏನಾರು ಅಷ್ಟು ಡೆಂಟ್ ಬಾಕ್ಸ್ ಯಾವ್ದಲ್ಲ, ತುಂಬಾ ನೀಟ್ ಆಗಿದೆ. 2022 ಮಾಡಲ್ ಗುಡ್ ಕಂಡೀಷನ್ಸ್ ವೆಹಿಕಲ್. ದಿಸ್ ಮಂತ್ ನಾನು ಆಕ್ಚುಲಿ ಮಾರ್ಚ್ ಅಲ್ಲಿ 6 ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪರ್ಚೇಸ್ ಮಾಡಿದ್ದು. ಎಲ್ಲ ಹೊಸ ವೆಹಿಕಲ್ ಗಳೇ ಇರುವಂತದ್ದು. ಇದು 2022. ನಿಮ್ಮ ಯೂಟ್ಯೂಬ್ ಇಂದ ಬಂದ್ರೆ 7.5 ಲಕ್ಷ ಕೊಡ್ತೀನಿ.
6.5 ಲಕ್ಷ ಲೋನ್ ಆಗುತ್ತೆ. ಬರೀ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಗಾಡಿ ಬಂಪರ್ ಟು ಬಂಪರ್ ಚೆಕ್ ಮಾಡಿ ಏನಾದ್ರೂ 1,000 ರೂಪಾಯಿ ಖರ್ಚಿದ್ರು ವಾಪಸ್ ಗಾಡಿ ಕೊಡ್ಬೋದು ಸರ್. ಓಕೆ ಓಕೆ ಸರ್. ಓಕೆ, ನಮ್ ಚಿರಾಗಲ್ಲಿ ಯಾವ್ದೇ ಗಾಡಿ ತಗೊಂಡ್ರು ಆಲ್ಮೋಸ್ಟ್ ಆಲ್ ಗುಡ್ ಕಸ್ಟಮರ್ಸ್, ಗುಡ್ ರಿಲೇಶನ್ಶಿಪ್, ಗುಡ್ ಮೋಟಿವೇಶನ್ಸ್. ನಮ್ಮ ಆಫೀಸ್ ಎಲ್ಲ ಸಿಬ್ಬಂದಿಗಳು ಒಳ್ಳೆ ವೆಹಿಕಲ್ ನ ಕೊಡೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ವಿ. ಚಿರಾಗ್ ಇಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ನಾನು ಅವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಆಲ್ರೆಡಿ 6 times ಹೇಳಿದ್ದೀನಿ ಯೂಟ್ಯೂಬ್ ಅಲ್ಲಿ. ಸರ್ವಿಸ್ ಓರಿಯೆಂಟೆಡ್ ಕಂಪನಿ ನಮ್ದು. ಗುಂಡಲ್ಪೇಟೆ, ಕೇರ್ಪೇಟೆ, ಮೈಸೂರು ಎಲ್ಲ ಕಡೆ ಬ್ರಾಂಚಸ್ ಇದೆ. ಗಾಡಿ ಬಗ್ಗೆ ಅಶ್ಯೂರ್. ನೀವು ಚಿರಾಗ್ ನ ನಂಬಿ ನೀವು 100% ನಿಮ್ಗೆ ಒಳ್ಳೆ ಗಾಡಿ ಕೊಡುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ ಸರ್. ಓಕೆ ಫೈನ್. ಇಲ್ಲಿ ನೋಡಿ ಮತ್ತೊಂದು ಅಶೋಕ್ ಲೈಲ್ಯಾಂಡ್ 2022 ಮಾಡೆಲ್ ನಿಮ್ಗೆ ಟೈರ್ಸ್ 4 ಹೊಸ ಟೈರ್ಸ್ ಇದೆ. ನಿಮ್ಗೆ 7,50,000 ಸರ್ ಹೇಳ್ತಾ ಇದಾರೆ. ನಿಮ್ಗೆ ಬರೀ 1 ಲಕ್ಷ ಕೊಟ್ಟ ಸಾಕು. ಬೇರೆ 1 ಲಕ್ಷ ಕೊಟ್ಟು ಗಾಡಿ ನೀವು ತಗೊಂಡು ಹೋಗ್ಬೋದು. ಹಂಗೆ ರ್ಯಾಟ್ ಟೈರ್ಸ್ ಕೂಡ ನೋಡ್ಬೋದು. ರ್ಯಾಟ್ ಟೈರ್ಸ್ ಆಲ್ಸೋ ಇನ್ ವೆರಿ ಗುಡ್ ಕಂಡೀಷನ್. ಟಾಟಾದಲ್ಲಿ ಗುಡ್ ವೆಹಿಕಲ್ V30 ಕಂಪ್ಯಾರಿಸನ್ ಟು ಅಶೋಕ್ ಲೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಈಕ್ವಲೆಂಟ್ ವೇರಿಯಂಟೆಡ್ ತುಂಬಾ ಚೆನ್ನಾಗಿದೆ ಗಾಡಿ. 2021 ಮಾಡಲ್ ಗಾಡಿ, ವೆರಿ ಗುಡ್ ಕಂಡೀಷನ್ಸ್. ಇನ್ಶೂರೆನ್ಸ್ 1 ವರ್ಷ ಫ್ರೆಶ್ ಮಾಡ್ಕೊಡ್ತೀನಿ, 2 ವರ್ಷ FC ಇದೆ. ಗಾಡಿ 4 ಟೈರ್ಸ್ ಗುಡ್ ಕಂಡೀಷನ್ಸ್ ಇದೆ. ಈ ಮಾರ್ಚ್ ಅಲ್ಲಿ ಕ್ಲಿಯರ್ ಆದ್ರೆ ನಾನು ಈ ಗಾಡಿನ ಬಂದು 6.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಓಕೆ ಫೈನ್. 5.5 ಲೋನ್ ಆಗುತ್ತೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ 6,50,000 ಅದಲ್ಲೇ ನಿಮ್ಗೆ 5.5 ನಿಮ್ಗೆ ಲೋನ್ ಆಗ್ತದೆ. ಬರೀ 1 ಲಕ್ಷ ಕೊಟ್ಟು ಈ ಗಾಡಿ ನೀವು ತಗೊಂಡು ಹೋಗ್ಬೋದು. ಇದು ಬಂದು ಇಂಟ್ರಾ ಟಾಟಾಲಿ ಇಂಟ್ರಾ V30. ಇದು ಬಹಳ ಡಿಮ್ಯಾಂಡ್ ಇರೋ ವೆಹಿಕಲ್. ಹಂಗೆ ಗುಡ್ ಕಂಡೀಷನ್ಸ್. ಔಟರ್ ಬಾಡಿ ಟೂರ್ ಸೂಪರ್ ಕಂಡೀಷನ್ ಇದೆ ಹೇಳ್ತಾರೆ. ಟೈರ್ಸ್ ಕೂಡ ನೋಡ್ಬೋದು ಸೂಪರ್ ಇದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಓನ್ಲಿ 6,50,000 ನೀವು 5,50,000ಗೆ ಲೋನ್ ಆಗುತ್ತೆ. ಬರೀ 1 ಲಕ್ಷ ಕೊಟ್ಟು ನೀವು ತಗೊಳ್ಬೋದು. ಎಸ್ ಗೋಲ್ಡ್ ಪ್ಲಸ್ 2022 ಮಾಡಲ್ ಗುಡ್ ಕಂಡೀಷನ್ಸ್ ವೆಹಿಕಲ್. ಓನ್ಲಿ 20,000 ಕಿಲೋಮೀಟರ್ ಓಡಿದೆ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಏನಿದೆ ದಿಸ್ ಮಂತ್ ಇಯರ್ ಎಂಡಿಂಗ್ ಕ್ಲೋಸಿಂಗ್ 4,90,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಓಕೆ ಫೈನ್ ಫೈನ್. 4.30 ಲೋನ್ ಆಗುತ್ತೆ. ಓನ್ಲಿ 60,000 ರಿಂದ 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ ಫೈನ್ ಫೈನ್. ಓಕೆ, ಗುಡ್ ವೆಹಿಕಲ್ ಸರ್. ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಚಿರಾಗಲ್ಲಿ ಇರುವಂತ ವೆಹಿಕಲ್ಸ್ ಎಲ್ಲ ಗುಡ್ ವೆಹಿಕಲ್. ಕ್ವಾಲಿಟಿ ಕಸ್ಟಮರ್ಸ್ ನನಗೆ ಬರಬೇಕು, ನಾನು ಕ್ವಾಲಿಟಿ ವೆಹಿಕಲ್ಸ್ ನ ಕಸ್ಟಮರ್ ಕೊಡ್ಬೇಕು, ಅಷ್ಟೇ ಅಜೆಂಡಾ ಸರ್. 1,30,000 ವರೆ ನಿಮ್ಗೆ ಲೋನ್ ಸಿಗುತ್ತೆ. 4,30,000 ವರೆ ನಿಮ್ಗೆ ಲೋನ್ ಸಿಗುತ್ತೆ. ಎಸ್ ಗೋಲ್ಡ್ ಪ್ಲಸ್ ಬಾಡಿ ನೋಡಿ ತುಂಬಾ ನೀಟಾಗಿ ವೆಲ್ ಮೇಂಟೈನ್ ವೆಹಿಕಲ್. ಟೈರ್ಸ್ ಕೂಡ ನೀವು ನೋಡ್ಬೋದು. MRF ಜಿಗ್ಮಾ ಟೈರ್ಸ್ ಇದೆ ನಿಮ್ಗೆ. ಟೈರ್ಸ್ ಗುಡ್ ಕಂಡೀಷನ್. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು 4.3 4,30,000 ನಿಮ್ಗೆ ಲೋನೇ ಆಗುತ್ತೆ. ನೀವು ಬೇರೆ ಒಂದು 60,000 ಇಟ್ಕೊಂಡು ಬಂದ ಗಾಡಿ ತಗೊಂಡು ಹೋಗ್ಬೋದು ಅಂತ. 2016 ಮಾಡಲ್ ಸರ್. 2.20 ಕೊಡ್ತೀನಿ ಸರ್. ಬೆಸ್ಟ್ ರೇಟ್. 1.5 ಲಕ್ಷ ಲೋನ್ ಆಗುತ್ತೆ. 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ವೆಲ್ ಮೇಂಟೈನ್ ವೆಹಿಕಲ್. 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 1.5 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಇಲ್ಲಿ ನೋಡಿ ಓನ್ಲಿ 2,20,000 ಬೇರೆ 2,20,000 ಸರ್ ಕೊಡ್ತೀನಿ ಹೇಳ್ತಾರೆ. ಅದು ನಿಮ್ಗೆ ಮ್ಯಾಕ್ಸಿಮಮ್ ಲೋನು ಮಾಡಿಸ್ಕೊಡ್ತಾರೆ. ಬಜೆಟ್ ವೆಹಿಕಲ್ ಇದು. ಔಟರ್ ಬಾಡಿ ಎಲ್ಲ ನೋಡ್ಬೋದು ತುಂಬಾ ನೀಟಾಗಿದೆ. ರ್ಯಾಕ್ ಸಿಸ್ಟಮ್ ನೋಡಿ, ರ್ಯಾಕ್ ಪೇಂಟ್ ಎಲ್ಲ ಆಗಿದೆ, ಸೂಪರ್ ಆಗಿದೆ ಸರ್. ಟಾಟಾ ಜಿಪ್ ಆಕ್ಚುಲಿ ಗುಡ್ ಪರ್ಫಾರ್ಮೆನ್ಸ್ ವೆಹಿಕಲ್. ಆಕ್ಚುಲಿ ಟಾಟಾದಲ್ಲಿ ಈ ವೆಹಿಕಲ್ನ ಸ್ಟಾಪ್ ಮಾಡಿದ್ರು, ಆದರೆ ಬಡವ್ರ ಬಾದಾಮಿ ವೆಹಿಕಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. 2019 ಮಾಡಲು ಓನ್ಲಿ 2,10,000 ರೂಪೀಸ್ ಕೊಡ್ತೀನಿ ಸರ್. ನಮ್ಮಲ್ಲೇ ಲೋನ್ ಮಾಡಿಕೊಡ್ತೀನಿ. 1.20 ಲೋನ್ ಆಗುತ್ತೆ. ಕಸ್ಟಮರ್ ಏನಿದೆ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ 50% 1.20 ಲೋನ್ ಮಾಡ್ಕೊಡ್ತೀನಿ. ಚಿರಾಗ್ ಫೈನಾನ್ಸ್ ಅಲ್ಲೇ ಮಾಡ್ಕೊಡ್ತೀನಿ ಕಸ್ಟಮರ್ಗೆ. ಯಾರು ಫೈನಾನ್ಸ್ ಮಾಡಲ್ಲ, ನಾವು ಫೈನಾನ್ಸ್ ಮಾಡ್ತೀನಿ ಸರ್ ಈ ವೆಹಿಕಲ್ಗೆ. ಓಕೆ ಫೈನ್ ಸರ್. ಅದಾவது 2,10,000 ಅಲ್ವಾ ಸರ್ ನೀವು ಹೇಳಿದ್ರೆ? ಹೌದು. 4 ಬ್ರ್ಯಾಂಡ್ ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ಸ್ ಇದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ. ಟಾಟಾ ಏಸ್ ಜಿಪ್ ಎಕ್ಸೆಲ್ ಇದು ಬೇರೆ 2,10,000 ಕೊಡ್ತೀನಿ ಹೇಳ್ತಾರೆ. ಅದು ಅವರು ಚಿರಾಗ್ ಫೈನಾನ್ಸ್ ಅಲ್ಲೇ ನಿಮ್ಗೆ ಲೋನ್ ಎಲ್ಲ ಮಾಡಿಸ್ಕೊಡ್ತಾರೆ. ಲಾಸ್ಟ್ ವೆಹಿಕಲ್ ಇದೆ. ಕಸ್ಟಮರ್ ತಗೊಂಡ್ರೆ 2,20,000 ರೂಪೀಸ್ ಕೊಡ್ತೀನಿ. 1.5 ಲಕ್ಷ ಲೋನ್ ಮಾಡಿಕೊಡ್ತೀನಿ. 70,000 ರೂಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಗಾಡಿ ಜಿನಿಯನ್ 35,000 ಓಡಿದೆ. 2019 ಮಾಡಲು. ಗಾಡಿ 4 ಟೈರ್ ಚೆನ್ನಾಗಿದೆ. ಇನ್ಶೂರೆನ್ಸ್, FC, ಹೊಸ ಬ್ಯಾಟ್ರಿ ಎಲ್ಲ ಫಿಟ್ ಇದೆ. ಜಿಪ್ ವೆಹಿಕಲ್ ಹೇಳ್ತಾ ಇಲ್ಲ ಸರ್. ನಾನು ಚಿರಾಗಲ್ಲಿ ಏನಾದ್ರು ಈ ಹಂತಕ್ಕೆ ಬರಬೇಕು ಅಂದ್ರೆ ಟಾಟಾ ಜಿಪ್ಪೇ ನಮ್ಮನ್ನ ಕೈ ಹಿಡಿದಿರುವಂತದ್ದು. ಜಿಪ್ ಇಸ್ ಗುಡ್ ವೆಹಿಕಲ್ ಸರ್ ಟಾಟಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೇವೆ. 2.2 ಅಲ್ವಾ ಸರ್? ಹೌದು. ಬೇರೆ 2,20,000 2,20,000 ಕಂಟೈನರ್ ವೆಹಿಕಲ್ ನಿಮ್ಗೆ ಕೊಡ್ತಾ ಇದ್ದಾರೆ. ಅದು ನಿಮ್ಗೆ ಫೈನಾನ್ಸ್ 1.5 ಲಕ್ಷವರೆ ನಿಮ್ಗೆ ಫೈನಾನ್ಸ್ ಆಗ್ತಾ ಇದು. ಟಾಟಾ ಏಸ್ ಜಿಪ್ ಮಾಡಲ್ ಇದು. KA 05 ಎಲ್ಲೋ ಬೋರ್ಡು. 1.5 ಲಕ್ಷ ನಿಮ್ಗೆ ಫೈನಾನ್ಸ್ ಆಗ್ತದೆ. ಸೊ ನೀವು ಬ್ಯಾಲೆನ್ಸ್ 2.2 ಬ್ಯಾಲೆನ್ಸ್ ಒಂದು 70,000 ಕೊಟ್ಟು ಈ ಕಂಟೈನರ್ ವೆಹಿಕಲ್ ನೀವು ತಗೊಂಡು ಹೋಗ್ಬೋದು. ಬಾಡಿ ಎಲ್ಲ ಕಂಟೈನರ್ ನೋಡ್ಬೋದು ತುಂಬಾ ನೀಟ್. ಟೈರ್ಸ್ ಆಲ್ಸೋ ವೆರಿ ಗುಡ್ ಕಂಡೀಷನ್. ಕಂಟೈನರ್ ನೋಡಿ ಪೇಂಟ್ ಎಲ್ಲ ಅಷ್ಟು ನೀಟಾಗಿದೆ. ನೀವು ಶೋರೂಮ್ ಕಂಡೀಷನ್ಲೇ ಇದೆ. ಈ ತರ ಕಂಡೀಷನ್ ಗಾಡಿ ನಿಮ್ಗೆ ಸಿಕ್ಕೋದು ಬಹಳ ಕಷ್ಟ. ಒಂದು ಬೇಗ ತಗೊಳ್ಳಿ. ಇಲ್ಲಿ ಹೋಗ್ತಾ ರ್ಯಾಟ್ ಟೈರ್ಸ್ ನೋಡಿ. ರ್ಯಾಟ್ ಟೈರ್ಸ್ ಆಲ್ಸೋ ವೆರಿ ಗುಡ್ ಕಂಡೀಷನ್. ಟಾಟಾ ಜಿಪ್ 2017 ಮಾಡಲ್.
ಗಾಡಿ ಇಸ್ ಗುಡ್ ಕಂಡೀಷನ್ಸ್. ನಾನು ಲೋ ಬಜೆಟ್ 1,65,000 ರೂಪೀಸ್ ಕೊಡ್ತೀನಿ, 1 lakh ರೂಪೀಸ್ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. 65,000 ರೂಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನ ನಾನು ಕೂಡ ಒಪ್ಕೊಂತೀನಿ ಸರ್. ಗಾಡಿ ಇಸ್ ಗುಡ್ ಕಂಡೀಷನ್, 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, FC ಫ್ರೆಶ್ ಇದೆ, ಬಂಪರ್ ಟು ಬಂಪರ್ ಎಲ್ಲ ಕಂಡೀಷನ್ ಚೆಕ್ ಮಾಡ್ಕೊಡ್ತೀನಿ ಸರ್. ಓಕೆ ಫೈನ್. ಇಲ್ಲಿ ನೋಡಿ ಬರೀ 1,65,000 ಹೇಳ್ತಾರೆ, 1,65,000 ಹೇಳ್ತಾರೆ. 1,65,000 ಅಲ್ಲಿ 1 ಲಕ್ಷ ಲೋನ್ ಆಗ್ತದೆ, 1 lakh ಲೋನ್ ಆಗ್ತದೆ. ಬರೀ 65,000 ಕೊಟ್ಟು ಈ ಗಾಡಿ ನೀವು ತಗೊಂಡು ಹೋಗ್ಬೋದು. ನಿಮ್ಗೆ ಗೊತ್ತು, ಇಲ್ಲಿ ನೋಡಿ KA09 ಎಲ್ಲ ಬೋರ್ಡ್ KA09 ಮೈಸೂರು RTO ವೆಹಿಕಲ್ ಇದು, ಅದು KA09 ರಿಜಿಸ್ಟ್ರೇಷನ್ ಇದು. 1.65 ಹೇಳ್ತಾರೆ, 1,65,000, 1 ಲಕ್ಷ ಲೋನ್ ಆಗುತ್ತೆ. ಬರೀ 65,000 ಕೊಟ್ಟು ನೀವು ಗಾಡಿ ತಗೊಂಡು ಹೋಗಿ. ಹಂಗೆ ಬಾಡಿ ಟೂರ್ ನೋಡಬಹುದು, ಸೂಪರ್ ಕಂಡೀಷನ್, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. ಇಲ್ಲಿ ರ್ಯಾಕ್ ಸಿಸ್ಟಮ್ ನೋಡಿ, ರ್ಯಾಕ್ ಸಿಸ್ಟಮ್ ನೀಟಾಗಿ ಪೇಂಟ್ ಆಗಿದೆ. ಟಾಟಾ ಜಿಪ್ 2019 ಮಾಡಲ್ 2,10,000 ರೂಪೀಸ್ ಕೊಡ್ತೀನಿ ಸರ್. 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 60,000 ಡೌನ್ ಪೇಮೆಂಟ್ ಮಾಡಿ. ಟೈರ್, ಇನ್ಶೂರೆನ್ಸ್, FC, ಆಯಿಲ್ ಚೇಂಜ್, ಹೊಸ ಬ್ಯಾಟ್ರಿ ಎಲ್ಲ ಗುಡ್ ಕಂಡೀಷನ್ಸ್ ವೆಹಿಕಲ್ ಸರ್. ಓಕೆ, ನಾನು ಹೇಳ್ತಾ ಇಲ್ಲ, ವೆಹಿಕಲ್ ಬಗ್ಗೆ ನಮ್ಮಲ್ಲಿ ಖುಷಿ ಇದೆ. ಚಿರಾಗಲ್ಲಿ ಗಾಡಿ ತಗೋಬೇಕು ಅಂದ್ರೆ ಕಸ್ಟಮರ್ಗೂ ಖುಷಿ ಆಗುತ್ತೆ, ನನಗೆ ಗಾಡಿ ಮಾರೋದಕ್ಕೂ ತುಂಬಾ ಎನರ್ಜಿ ಇದೆ ಸರ್. ಯಾಕೆ ಅಂತಂದ್ರೆ ಕಸ್ಟಮರ್ ಖಂಡಿತ ಗಾಡಿ ತಗೊಂಡು ಬದುಕಬಹುದು ಸರ್. 1,50,000 ಲೋನ್ ಆಗ್ತದೆ. ಬರೀ 60,000 ಕೊಟ್ಟು ಈ ಗಾಡಿ ನೀವು ನಿಮ್ದು ಆಗ್ತದೆ. ಬರೀ 60,000 ಕೊಟ್ಟು ಗಾಡಿ ತಗೊಂಡು ಹೋಗಿ. ಇದು KA54 ರಿಜಿಸ್ಟ್ರೇಷನ್ ಇದು. ಬಾಡಿ, ಔಟರ್ ಬಾಡಿ ನೀವು ನೋಡಬಹುದು, ತುಂಬಾ ನೀಟ್ ಇದೆ. ಟೈರ್ಸ್ ಎಲ್ಲ ನೋಡಿ, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. ಆಕ್ಚುಲಿ 2020 ಮಾಡಲ್ ಟಾಟಾ ಎಸ್ ಗುಡ್ ಕಂಡೀಷನ್ಸ್ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಆಫ್ ದಿ ವೆಹಿಕಲ್. ಗಾಡಿ ಬಂಪರ್ ಟು ಬಂಪರ್ ಚೆಕಪ್ ಇದೆ. ಟಾಟಾ ಎಸ್ 2020 1,000 ರೂಪೀಸ್ ಖರ್ಚಿದ್ರೆ ವಾಪಸ್ ಬೈ ಮಾಡ್ತೀನಿ ಸರ್. ಗಾಡಿ ಬಂದು 3,85,000 ರೂಪಾಯಿ ಕೊಡ್ತೀನಿ ಸರ್. ನಿಮ್ಮ ಯೂಟ್ಯೂಬ್ ಇಂದ ಬಂದ್ರೆ ಓಕೆ ಓಕೆ 4 ಲಕ್ಷಕ್ಕೆ ಹೋಗುತ್ತೆ ಗಾಡಿ. 3,85,000 ಕೊಡ್ತೀನಿ, 3,40,000 ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 45,000 ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು ಸರ್. ಓಕೆ ಓಕೆ. ಇಲ್ಲಿ ಸರ್ ನಿಮ್ಗೆ ಹೇಳ್ತಾರೆ ನೋಡಿ, 3,40,000ಗೆ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಬರೀ ಒಂದು 45,000 ಕ್ಯಾಶ್ ಕೊಟ್ಬಿಟ್ಟು ಗಾಡಿ ತಗೊಂಡು ಹೋಗಿ ಹೇಳ್ತಾರೆ. ಮತ್ತೆ ಈ ಗಾಡಿಗೆ ಸರ್ ಬಂಪರ್ ಟು ಬಂಪರ್ ಗ್ಯಾರಂಟಿ ಕೊಡ್ತಾರೆ. 1,000 ನಿಮ್ ಖರ್ಚ ಬಂದ ವಾಪಸ್ ಒಂದು ಇಲ್ಲಿ ಗಾಡಿ ಬಿಟ್ಬಿಟ್ಟು ನೀವು ಹೋಗಿ ಅಷ್ಟೇನೆ ಸರ್, ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಎಲ್ಲ ಮಾಡಿದೆ ನೋಡಿ ಸರ್. ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀನಿ ಹೇಳ್ತಾರೆ. 3,40,000 ಬರೀ ಲೋನ್ ಆಗ್ತಾರೆ. ಮತ್ತೆ ಬರೀ ಒಂದು 45,000, ಒಂದು 45,000 ಅಮೌಂಟ್ ನೀವು ಕೊಟ್ಬಿಟ್ಟು ಈ ಗಾಡಿ ನಿಮ್ದಾಗುತ್ತೆ. ಇದು 2020 4 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ನಾನು ಆಲ್ಮೋಸ್ಟ್ ಆಗಿ ಎಲ್ಲ ಗಾಡಿನೂ ಜಾಸ್ತಿ ಲೋನೇ ಕೊಡ್ತಾ ಇದ್ದೀನಿ. ಕಸ್ಟಮರ್ ಏನಂತಂದ್ರೆ ತಗೊಂಡು ಅವರು ಡ್ರೈವರ್ ಕಮ್ ಓನರ್ ಬದುಕಬೇಕಷ್ಟೇ. ಅಜೆಂಡಾ ಇಷ್ಟೇ. ಅವ್ರೇನೋ ಒಂದು ಮನೆ ಕಟ್ಟೋದೋ, ಇಲ್ಲ ಒಂದು ಮದುವೆ ಆಗೋದೋ, ಇಲ್ಲ ಏನೋ ಒಂದು ಮನೇಲಿ ಫಂಕ್ಷನ್ ಮಾಡಿದಾಗ ನನಗೆ ತೃಪ್ತಿ ಇದೆ. ಚಿರಾಗಲ್ಲಿ ಒಳ್ಳೆ ಗಾಡಿ ಕೊಟ್ಟಿದ್ದೀನಿ ಅನ್ನೋ ನನಗೆ ಮನಶಾಂತಿ ಇದೆ. ಖಂಡಿತವಾಗಿಯೂ ಚಿರಾಗಲ್ಲಿ ಗಾಡಿ ತಗೊಳ್ಳಿ, ಖಂಡಿತ ಬದುಕ್ತೀರಾ ಸರ್. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟ. ಓಕೆ, ಶೂರ್. ಮಹೇಂದ್ರ ಅಲ್ಲಿ ಸುಪ್ರೋ ಮಿನಿ ಟ್ರಕ್ HD ಸೀರೀಸ್ ಇದು KA09 ರಿಜಿಸ್ಟ್ರೇಷನ್. ಮತ್ತೆ ಇದು KA09 ಮೈಸೂರು RTO ರಿಜಿಸ್ಟ್ರೇಷನ್. ಸರ್ ಇದು ರೇಟ್ 4 ಲಕ್ಷ ಹೇಳ್ತಾರೆ. 4 ಲಕ್ಷ ಅಲ್ಲಿ ನಿಮ್ಗೆ 3.5 ಲಕ್ಷ ಲೋನ್ ಆಗುತ್ತೆ, 3.5 ಲೋನ್ ಆಗುತ್ತೆ. ಬರೀ ಒಂದು 50,000 ಕ್ಯಾಶ್ ತಗೊಂಡು ಬನ್ನಿ, ಈ ಗಾಡಿ ನಿಮ್ದಾಗತ್ತೆ. ಓಕೆ, 4 ಲಕ್ಷದಲ್ಲಿ 3.5 ಲೋನೇ ಆಗುತ್ತೆ. ಬರೀ 50,000ಕ್ಕೆ ಈ ಗಾಡಿ ನಿಮ್ದಾಗುತ್ತೆ. ಔಟರ್ ಬಾಡಿ ಟೂರ್ ನೀವು ನೋಡಬಹುದು. ಬಾಡಿ ಎಲ್ಲ ನೋಡಿ, ಪೇಂಟ್ ಕಲರೇ ಸೂಪರ್, ತುಂಬ ಅಟ್ರಾಕ್ಟಿವ್ ಆಗಿದೆ. ಟೈರ್ಸ್, ಫ್ರಂಟ್ ಟೈರ್ಸ್ ಎಲ್ಲ ಓಕೆ ಕಂಡೀಷನ್, ಅಪೋಲೋ ಕಂಪ್ನಿ ಟೈರ್ಸ್. ಹಂಗೆ ನೀವು ಇಂಟೀರಿಯರ್ಸ್ ಕೂಡ ನೋಡಬಹುದು. ಹಿಂಗೆ ಇದನ್ನು ನೋಡಿ, ಒಳಗಡೆ ಇಂಟೀರಿಯರ್ಸ್ ನೋಡಿ, ನೀಟಾಗಿ ಎಲ್ಲ ವೆಲ್ ಮೇಂಟೈನ್ಡ್ ವೆಹಿಕಲ್. KA09 ಮತ್ತೆ ನಾವು ಹೇಳಿದ್ದು, ಇದು KA09 ಮೈಸೂರು RTO ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಅದೇ ತರ ನೀವು ತೊಟ್ಟಿ ಫ್ಲೋರ್ ನೋಡಬಹುದು, ಅದು ಪೇಂಟ್ ಎಲ್ಲ ಇದೆ, ಏನು ರಸ್ಟ್ ಹೋಲ್ಸ್ ಇದೆ, ಏನು ಇಲ್ಲ, ವೆಲ್ ಮೇಂಟೈನ್ ವೆಹಿಕಲ್, ತುಂಬಾ ನೀಟ್ ಆಗಿದೆ ವೆಹಿಕಲ್. 4 ಲಕ್ಷ ಹೇಳ್ತಾರೆ. 31,000 ಕಿಲೋಮೀಟರ್ ಓಡಿದೆ ಸರ್. ಗಾಡಿ 4 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ. ಗಾಡಿ 1,000 ರೂಪೀಸ್ ಏನಾರು ಖರ್ಚಿದ್ರೆ ವಾಪಸ್ ಬೈ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಾಡಿ ಏನಿದೆ ನಿಮಗೆ 380ಕ್ಕೆ ಗಾಡಿ ಕೊಡ್ತೀನಿ, ನಿಮಗೆ 3 ಲಕ್ಷ ಲೋನ್ ಮಾಡ್ತೀನಿ. 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಗಾಡಿ ತೊಗೊಂಡೋಗ್ಬೋದು. 1 ವರ್ಷ ಇನ್ಶೂರೆನ್ಸ್, 2 ವರ್ಷ FC, 4 ಹೊಸ ಬ್ರ್ಯಾಂಡ್ ಟೈರ್, ಹೊಸ ಬ್ಯಾಟ್ರಿ, ಆಯಿಲ್ ಚೇಂಜ್ ಎಲ್ಲ ಮಾಡಾಗೈತೆ. ಗಾಡಿ 1,000 ರೂಪೀಸ್ ಖರ್ಚಿದ್ರೆ ವಾಪಸ್ ಬೈ ಮಾಡ್ತೀನಿ ಸರ್. ಓಕೆ, ಫೈನ್ ಸರ್. ಈ ಗಾಡಿಗೆ ನಿಮಗೆ ಕಂಪ್ಲೀಟ್ ಗ್ಯಾರಂಟಿ ಕೊಡ್ತಾರೆ. 1,000 ಕೂಡ ನಿಮ್ಗೆ ಖರ್ಚು ಬರೋದಿಲ್ಲ. ಆಯಿಲ್ ಚೇಂಜ್, ಬ್ಯಾಟ್ರಿ ಎಲ್ಲ ಹೊಸ ಬ್ಯಾಟ್ರಿ, ನ್ಯೂ ಮೆಗಾ ಇದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಉಂಟು. ರ್ಯಾಟ್ ಟೈರ್ಸ್ ನೋಡ್ಬೋದು, ರ್ಯಾಟ್ ಟೈರ್ಸ್, ನ್ಯೂ ಟೈರ್ಸ್, MRF ಕಂಪನಿ ಟೈರ್ಸ್ ಹಾಕಿದ್ದಾರೆ. ಫ್ಲೋರಲ್ಲಿ ನೋಡಿ, ಏನು ರಸ್ಟ್ ಇಲ್ಲ, ಹೋಲ್ಸ್ ಇಲ್ಲ, ಏನಿಲ್ಲ, ವೆಲ್ ಮೇಂಟೈನ್, ತೊಟ್ಟಿಲ್ಲ, ಸೂಪರ್ ಕಂಡೀಷನ್. ಇದು ಟಾಟಾ ಎಸ್ ಗೋಲ್ಡ್ 2018 ಮಾಡಲ್. ಗಾಡಿ ಇಸ್ ಗುಡ್ ಕಂಡೀಷನ್ಸ್ ವೆಹಿಕಲ್. 4 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ 3 ಮಂತ್ಸ್ ಇದೆ. ಕಸ್ಟಮರ್ ಏನಾರ ಬೇಕಂದ್ರೆ 1 ಇಯರ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 3.5 ಲಕ್ಷ ಕೊಡ್ತೀನಿ, 3 ಲಕ್ಷ ಲೋನ್ ಮಾಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಗಾಡಿ ತುಂಬ ಸುತ್ತ ನೋಡಿ, ಔಟ್ಲುಕ್ ಗುಡ್, ಇಂಜಿನ್ ಇಸ್ ವೆರಿ ಗುಡ್. 56,000 ಹೊಡಿದೆ ಗಾಡಿ. 4 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಆಯಿಲ್ ಚೇಂಜ್ ಆಗಿದೆ. ಗಾಡಿ ಕಸ್ಟಮರ್ ತೊಗೊಂಡೋಗಿ 1,000 ರೂಪಾಯಿ ಖರ್ಚಿಲ್ಲ ಸರ್. ಓಕೆ, ಪ್ಲೀಸ್. ಇಲ್ಲಿ ನೋಡಿ, ಟಾಟಾ ಏಸ್ ಗೋಲ್ಡ್ ಸರ್ ಹೇಳಿದ ಪ್ರೈಸ್ ಬಂದು 3,50,000 ಹೇಳ್ತಾರೆ. ಅದರಲ್ಲಿ 3 ಲಕ್ಷ ನಿಮಗೆ ಲೋನ್ ಆಗುತ್ತೆ.
3 ಲಕ್ಷ ಲೋನ್ ರೆಡಿ ಮಾಡ್ಕೊಡ್ತಾರೆ. ಬರೀ 50,000 ಕ್ಯಾಶ್ ತಗೊಂಡ್ ಬನ್ನಿ, ಗಾಡಿ ನಿಮ್ದಾಗತ್ತೆ. ಏಸ್ ಗೋಲ್ಡ್ ವೆಹಿಕಲ್ ವೆರಿ ಗುಡ್ ಕಂಡೀಷನ್. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಟೈರ್ಸ್ ಎಲ್ಲ ನೋಡಿ, ಟೈರ್ಸ್ ಅನ್ನು ಆಸಮ್ ಕಂಡೀಷನ್ ಸೂಪರ್ ಆಗಿದೆ. ಹಂಗೆ ಔಟರ್ ಬಾಡಿ ಟೂರು, ನ್ಯೂ ಬ್ಯಾಟ್ರೀಸ್, ನ್ಯೂ ಟೈರ್ಸ್. ಮತ್ತೆ ಇಲ್ಲಿ ನೋಡಿ ರ್ಯಾಕ್ ಸಿಸ್ಟಮ್ನ ನೋಡಿ, ರ್ಯಾಕ್ ಎಲ್ಲ ಪೇಂಟ್ ಆಗಿದೆ. ರ್ಯಾಕ್ ಬಂದು நல்லா ಹೆವಿ ಗೇಜಲ್ಲೇ ಮಾಡಿದ್ದಾರೆ, ಸೂಪರ್ ಹೆವಿ ಗೇಜ್ ರ್ಯಾಕ್ ನಿಮಗೆ. ಟಾಟಾ ಏಸ್ ಗೋಲ್ಡ್ ಪ್ಲಸ್ 2023 ಮಾಡಲು, ನ್ಯೂ ಮಾಡಲ್, 11,000 ಕಿಲೋಮೀಟರ್ ಓಡಿದೆ. ಗಾಡಿ ಬಂಪರ್ ಟು ಬಂಪರ್. 100 ರೂಪೀಸ್ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್ ಗಾಡಿ. 100 ರೂಪೀಸ್ ಗಾಡಿ ಕೊಡಬೇಕಂದ್ರೆ ಕಸ್ಟಮರ್ ಪೂಜೆ ಮಾಡಿ ಗಾಡಿ ಕೊಡ್ತೀವಿ. ಗಾಡಿ ಔಟ್ಲುಕ್ ಇರ್ಬೋದು, ಬಾಡಿ ಲೈನಿಂಗ್ ಇರ್ಬೋದು, ಬಾಡಿ ಎಲ್ಲ ವೆರಿ ಗುಡ್ ಕಂಡೀಷನ್ಸ್. ಲೋನು ನಾವೇ ಮಾಡ್ಕೊಡ್ತೀನಿ. 5,70,000 ರೂಪಾಯಿ ಗಾಡಿ ಕೊಡ್ತೀನಿ. 4.25 ಲಕ್ಷ ಲೋನ್ ಆಗುತ್ತೆ ಸರ್. ಒಂದು 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ ಓಕೆ ನೋಡಿ, ಇದು 2023 ಮಾಡಲ್, ಲೇಟೆಸ್ಟ್ ಮಾಡಲ್ ವೆಹಿಕಲ್. ನಿಮಗೆ ಟಾಟಾ ಏಸ್ ಗೋಲ್ಡ್ ಬೆಸ್ಟ್ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀನಿ. ಬೆಸ್ಟ್ ಆಫರ್ ಪ್ರೈಸ್ ಕೊಡ್ತಾ ಇದ್ದಾರೆ. KA11 ರಿಜಿಸ್ಟ್ರೇಷನ್. ಹಂಗೆ ಇಂಟೀರಿಯರ್ಸ್ ನೋಡಲ್ಲ, ಔಟರ್ ಬಾಡಿ ನೀವು ನೋಡ್ಬೋದು, ಸೂಪರ್ ಆಗಿದೆ. 11,000 ಕಿಲೋಮೀಟರ್ ಅಷ್ಟೇ. ವೆರಿ ಲೆಸ್ ಡ್ರಿವನ್ ವೆಹಿಕಲ್. ಬರೀ 11,000 11,000 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ. ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ ಸರ್. ನಿಮ್ಗೆ ಬೆಸ್ಟ್ ಪ್ರೈಸ್ ಮ್ಯಾಕ್ಸಿಮಮ್ ಲೋನಲ್ಲಿ ಮಾಡಿಸ್ಕೊಡ್ತಾರೆ. 2023 ಮಾಡಲ್. ಇಲ್ಲಿ ನೋಡಿ ಸೀಟಲ್ಲಿ ಆ ಕವರ್ ಕೂಡ, ಪ್ಲಾಸ್ಟಿಕ್ ಕವರ್ ಕೂಡ ಬಿಚ್ಚಿಲ್ಲ, ಆ ಥರ ಇದೆ. ಸೂಪರ್ ಕಂಡೀಷನ್. ಬರೀ 11,000 ಕಿಲೋಮೀಟ್ರೇ ಹೋಗಿದ್ದು. 11,000 ಡ್ರಿವನ್ ವೆಹಿಕಲ್ ಇದು. 2023 ಮಾಡಲ್. ಅಲ್ಲಿ ನೋಡಿ ಮಿರರ್ಸ್ ಅದರಲ್ಲಿ ಕೂಡ ನಿಮಗೆ ಕವರ್ಸ್ ಎಲ್ಲ ಹಂಗೇನೆ ಇದೆ. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಹಂಗೆ ಕೆಳಗೆ ನೀವು ನೋಡೋ ಫ್ಲೋರ್ ಮ್ಯಾಟ್ಸ್ ಎಲ್ಲ ಇದೆ. ಟೈರ್ಸ್ ಎಲ್ಲ ಆಸಮ್ ಶೋರೂಮ್ ಕಂಡೀಷನ್ ಇದೆ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. 2023 ಮಾಡಲ್. ನಿಮಗೆ ಟಾರ್ಪುಲಿಯನ್ಸ್, ವಾಟರ್ ಪ್ರೂಫ್ ಟಾರ್ಪುಲಿಯನ್ಸ್ ಹಾಕಿದ್ದಾರೆ. ರ್ಯಾಟ್ ಟೈರ್ಸ್, ಸ್ಟೆಪ್ನಿಯೂ ಇದೆ ನಿಮಗೆ. ಇಲ್ಲಿ ನೋಡಿ ಸ್ಟೆಪ್ನಿ ಟೈರು ಸೂಪರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಟಾಟಾ ಏಸ್ ಗೋಲ್ಡ್ ಪೆಟ್ರೋಲ್ 2022 ಮಾಡಲು. ಬರೀ 9,000 ಕಿಲೋಮೀಟರ್ ಓಡಿದೆ. 9,000 ಕಿಲೋಮೀಟರ್ ಓಡಿದೆ ಅಂದರೆ ಗಾಡಿ ಯಾವ ಕಂಡೀಷನ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಗಾಡಿ ಬಂದು 4 lakhs ಕೊಡ್ತೀನಿ, 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡೋದು ಸಾಕು. ಗಾಡಿ 4 ಬ್ರ್ಯಾಂಡ್ ಟೈರ್ ಇದೆ. ಬರೀ 9,000 ಓಡಿದೆ ಅಂದರೆ ನೀವು ಹಿಸ್ಟ್ರಿ ಆಫ್ ದಿ ವೆಹಿಕಲ್ ಶೋರೂಮಲ್ಲಿ ಚೆಕ್ ಮಾಡಿಸ್ಕೋಬಹುದು. ಓಕೆ ಸರ್. ಕಂಟೈನರ್ ಇದೆ ಸರ್. ಗುಡ್ ವೆಹಿಕಲ್. ನೀವು ಖಂಡಿತ ಅವಾಗಲೂ ಹೇಳ್ತೇನೆ, ಇವಾಗಲೂ ಹೇಳ್ತೇನೆ, ನೀವು ಚಿರಾಗಲ್ಲಿ ಗಾಡಿ ತಗೊಂಡು ಅಶ್ಯೂರ್ ನಾನು ನಿಮಗೆ ಯಾವುದೇ ರೀತಿಲೂ ಸರ್ವಿಸಲ್ಲಿ ನನ್ನ ಕಡಕ್ಕಿದೆ. ಗಾಡಿನೂ ಕಡಕ್ಕಿದೆ, ಚಿರಾಗು ಕಡಕ್ಕಿದೆ ಸರ್. ಓಕೆ ಶೋರ್ ಸರ್ ಹೇಳ್ತಾರೆ ನೋಡಿ, ಅವ್ರ ಪ್ರಾಡಕ್ಟ್ಸ್ ಎಲ್ಲ ಕಡಕ್ಕಿದೆ. ಕಂಪನಿ ಅಂತ ಸೂಪರು. ಏಸ್ ಗೋಲ್ಡ್ ಬರೀ 9,000 ಕಿಲೋಮೀಟರ್ಸ್ ಡ್ರಿವನ್ ವೆಹಿಕಲ್. ಬರೀ 9,000 ಓಡಿಸೋ ಗಾಡಿ ಇದು. ಲೆಸ್ ಡ್ರಿವನ್ ವೆಹಿಕಲ್. 4 lakhs 4 ಲಕ್ಷ ಹೇಳ್ತಾರೆ. ಅದರಲ್ಲಿ 3.5 ಲೋನ್ ಮಾಡಿಸ್ಕೊಡ್ತಾರೆ ಸರ್. ಉಗಾದಿ ಸ್ಪೆಷಲ್ ಆಫರ್. ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀನಿ. ನೀವು ಬೇರೆ ಒಂದು 40,000 50,000 ಕ್ಯಾಶ್ ತಗೊಂಡು ಬನ್ನಿ, ಗಾಡಿ ಎತ್ಕೊಂಡು ಹೋಗಿ. ಟೈರ್ಸ್ ನೋಡ್ಬೋದು. ಟೈರ್ಸ್ ಒಂದು ವೆರಿ ಗುಡ್ ಕಂಡೀಷನ್. 4 lakhs 3,50,000 ನಿಮಗೆ ಲೋನೇ ಆಗುತ್ತೆ. ಬೇರೆ 50,000 ಕ್ಯಾಶ್ ಕೊಟ್ಬಿಟ್ಟು ಈ ಗಾಡಿ ನೀವು ತಗೊಂಡು ಹೋಗ್ಬೋದು. ಒಳಗಡೆ ಇಂಟೀರಿಯರ್ಸ್ ನೋಡಿ, ಬಾಡಿ ಎಲ್ಲ ತುಂಬ ನೀಟಾಗಿದೆ. ಟೈರ್ಸು ಗುಡ್ ಕಂಡೀಷನ್ ಇದೆ. ವಿತ್ 4 ಲಕ್ಷ ಗಾಡಿ ನಿಮ್ಗೆ 50,000 ಕೊಟ್ಟು ವಿತ್ ಕಂಟೈನರ್ ಜೊತೆ ಕೊಡ್ತಾ ಇದೆ. V30 ಅಶೋಕ್ ಲ್ಯಾಂಡ್ ಕಂಪ್ಯಾರಿಸನ್ಸ್ ವೆಹಿಕಲ್, ಈಕ್ವಲೆಂಟ್ ವೇರಿಯಂಟೆಡ್ ವೆಹಿಕಲ್. ಗಾಡಿ ಗುಡ್ ಕಂಡೀಷನ್, ಪವರ್ ಸ್ಟೇರಿಂಗ್ ಇದೆ. 2023 ಮಾಡಲು. ನನ್ನ ಹತ್ರ V30 3 ವೆಹಿಕಲ್ ಇದೆ. ಮಾರ್ಕೆಟಲ್ಲಿ ಯಾರು ಇಟ್ಟಿದ್ದಾರೋ ಇಟ್ಟಿಲ್ಲ ಗೊತ್ತಿಲ್ಲ, ಆದರೆ ನಾನು ಇಟ್ಟಿರೋ ವೆಹಿಕಲ್ ತುಂಬ ಗುಡ್ ಕಂಡೀಷನ್ಸ್ ವೆಹಿಕಲ್. 2023 ಮಾಡಲ್ ವೆಹಿಕಲ್. ಬರೀ ಜಿನಿಯನ್ 30,000 ಕಿಲೋಮೀಟರ್ ಓಡಿದೆ. ಗಾಡಿ ನಂಬರು ಫ್ಯಾನ್ಸಿ ಇದೆ, K45A 3848. 1,000 ರೂಪೀಸ್ ಕಸ್ಟಮರ್ ಏನಾದ್ರು ಖರ್ಚಿದ್ರೆ ನಾನು ವಾಪಸ್ ಬೈ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ಅಷ್ಟು ಗುಡ್ ವೆಹಿಕಲ್ನ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಗಾಡಿ ಒಂದ್ಸಲ ಬಂಪರ್ ಟು ಬಂಪರ್ ನೀವೇ ಎಲ್ಲ ಚೆಕ್ ಮಾಡಿ. ಕಸ್ಟಮರ್ ಇಷ್ಟೇ ಅಜೆಂಡಾ. ನಾನು ಯಾಕೆ ಮಾಡಲು ವೆಹಿಕಲ್ನೇ ಫೋಕಸ್ ಮಾಡ್ತೀನಿ ಅಂತಂದರೆ, ಕಸ್ಟಮರ್ ತೊಗೊಂಡ್ರೆ ಅವ್ರ ಮನೆಗೆ ಹೊಸ ಗಾಡಿ ತೊಗೊಂಡೋಗಿರೋ ಫೀಲ್ ಆಗಬೇಕು. ಎಲ್ಲೂ ಹಳೆ ಗಾಡಿ ತಂದಿದ್ದೀನಿ ಅನ್ನೋ ಫೀಲ್ ಆಗೋದು ಬೇಡ. ನಾನು ಜಾಸ್ತಿ RF ಇರೋ ವೆಹಿಕಲ್ ಬೈ ಮಾಡಲ್ಲ. ಚಿರಾಗಲ್ಲಿ ತೊಗೋಬೇಕು ಅಂತಂದರೆ ಗಾಡಿ ಬಂಪರ್ ಟು ಬಂಪರ್ ಹಿಸ್ಟ್ರಿ ಆಫ್ ದಿ ವೆಹಿಕಲಿಂದ ನಾವು ಚೆಕ್ ಮಾಡ್ತೀವಿ. ಯಾವುದೇ ಇದ್ರೂ ಒಂದು ಬಂಪರ್, ಹಳೆ ಬಂಪರ್ ಸ್ಕ್ರಾಚಸ್ ಇದ್ರೂ ನಾವು ಚೇಂಜ್ ಮಾಡಿ ಗಾಡಿ ಕೊಡುವಂಥದ್ದು. ಗಾಡಿ ತುಂಬ ಚೆನ್ನಾಗಿದೆ. 2023 ಮಾಡಲ್ ಸರ್. ರೇಟ್ ಎಷ್ಟು ಸರ್ ಹೇಳ್ತೀರಾ? ಸರ್ ಇದು ಬಂದು ನಾನು ಫೈನಲ್ಲು 7.25 ಕೊಡ್ತೀನಿ ಸರ್. 7,25,000, 6.5 ಲಕ್ಷ ಲೋನ್ ಆಗುತ್ತೆ ಸರ್. 75,000 ಡೌನ್ ಪೇಮೆಂಟ್ ಮಾಡೋದು ಸಾಕು. ಓಕೆ ಫೈನ್. 7,25,000 ಸರ್ ಕೊಡ್ತೀನಿ. ಬಾಡಿನೂ ಸಹ ಕಟ್ಟಿಲ್ಲ. ಇದು ಟಾಟಾ ಇಂಟ್ರಾ V30 ತುಂಬ ಡಿಮ್ಯಾಂಡ್ ಇರೋ ಮಾಡಲ್. KA45 ರಿಜಿಸ್ಟ್ರೇಷನ್. ಲೇಟೆಸ್ಟ್ ಮಾಡಲ್ 2023 ಮಾಡಲ್ ಇದು. ಓಕೆ, ನಿಮಗೆ ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಒಳಗಡೆ ಇಂಟೀರಿಯರ್ಸ್ ನೀವು ನೋಡ್ಬೋದು. ಇಲ್ಲಿ 2023 ಮಾಡಲ್. ಇಲ್ಲಿ ನೋಡಿ ಇಷ್ಟೊಂದು ಎಷ್ಟು ಅಮೌಂಟ್ ಆಗುತ್ತೆ ಸರ್. ಗ್ಯಾಸ್ ವೆಹಿಕಲ್ ಅತುಲ್ LPG. ಈ ಗಾಡಿ ಬಂದು ಆಕ್ಚುಲಿ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಮೊನ್ನೆ ಯೂಟ್ಯೂಬ್ ಚಾನಲ್ ಹೇಳಿದೆ, ಬರೀ 65,000 ರೂಪಾಯಿ ಕೊಡ್ತೀನಿ ಸರ್. ಗಾಡಿ 3 ಟೈರ್ ಹೊಸದಿದೆ. ಓಕೆ, ಟಾರ್ಪಲ್ ಎಲ್ಲ ನೋಡಿದ್ರೆ ಕಸ್ಟಮರ್ ಖುಷಿ ಆಗುತ್ತೆ. 2 ವೀಲರ್ ಬರಲ್ಲ, ಆದ್ರೆ
ನನಗೆ ಸ್ಟಾಕ್ ಕ್ಲಿಯರೆನ್ಸ್ ಆಗಬೇಕು. ಬರೀ 65,000 NOC ಕಂಡೀಷನ್ ಓಕೆ ಗಾಡಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ 100 ರೂಪಾಯಿ ಖರ್ಚಿಲ್ಲ ಅಂತ ಈ ಗಾಡಿ ಹೇಳ್ಬೇಕಾಗ್ತದೆ. ಗಾಡಿ ಒಂದ್ಸಲ ನೀವೇ ಫಿಸಿಕಲಿ ಫೋಟೋಸ್ನ ನೀವು ಎಲ್ಲ ಗ್ರಾಹಕರಿಗೆ ಒಂದ್ಸಲ ತೋರಿಸಿ ಸರ್. ಓಕೆ, ಶ್ಯೂರ್. ಫಸ್ಟ್ ನಿಮ್ಗೆ ನೋಡಿ KA 55 ಮೈಸೂರು RTO ರಿಜಿಸ್ಟ್ರೇಷನ್ ಬರೀ 65,000 ಸರ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಾಡಿ ಎಲ್ಲ ನೋಡಿ ತುಂಬ ನೀಟ್, ಟೈರ್ಸ್ ಎಲ್ಲ ನೋಡಿ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್, ನ್ಯೂ ಕಂಡೀಷನ್ ಇದೆ. ಬರೀ 65,000 ಹೇಳ್ತಾ ಇದ್ದಾರೆ. KA 55 ರಿಜಿಸ್ಟ್ರೇಷನ್ ಮೈಸೂರು RTO ವೆಹಿಕಲ್ ಟೂರ್ ನಿಮ್ಗೆ ತೋರಿಸಿ ನೋಡಿ. ಬಾಡಿ ಎಲ್ಲ ಎಷ್ಟು ನೀಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೀಟ್ಸ್ ಎಲ್ಲ ನೋಡಿ ತುಂಬ ವೈಟ್ ಸೀಟ್ಸ್ ಇದೆ. ರ್ಯಾಟ್ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್. 65,000 ಬರೀ 65,000 ಕೊಡ್ತೀನಿ ಹೇಳ್ತಾರೆ. KA 55 ರಿಜಿಸ್ಟ್ರೇಷನ್ ಮೈಸೂರು RTO ರಿಜಿಸ್ಟ್ರೇಷನ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಅತುಲ್ ಜಿಮ್ ಗೂಡ್ಸ್ ವೆಹಿಕಲ್ 2021 ಮಾಡೆಲ್ ಸರ್. ಗಾಡಿ ಗುಡ್ ಕಂಡೀಷನ್, 6,000 ಕಿಲೋಮೀಟರ್ ಓಡಿದೆ ಅಷ್ಟೇ. 3 ಹೊಸ ಟೈರ್ಸ್ ಇದೆ. ಗಾಡಿ ಇದು ಏನಿದೆ, ನಾನು 3 ವೀಲರ್ ಸಿಗ್ಮೆಂಟ್ಸ್ ಇದೆಯಲ್ಲ, ಬೆಸ್ಟ್ ಆಫರ್ ಕೊಡ್ತೀನಿ. ಈ ತಿಂಗಳ ಏನಿದೆ ಏಪ್ರಿಲ್ ತಿಂಗಳಲ್ಲಿ ಬುಕ್ ಮಾಡಿದ್ರೆ 220ಗೆ ಕೊಟ್ಬಿಡ್ತೀನಿ ಸರ್. ಇದು ಓಕೆ, 2021. ಬೇಕಾದ್ರೆ ಲೋನ್ ಬೇಕು ಅಂದ್ರೆ ನಮ್ಮಲ್ಲೇ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. 2,20,000 ಹೇಳ್ತಾರೆ. ಟೈರ್ಸ್ ನೋಡಿ, ಮೂರು ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ಓನ್ಲಿ 2,20,000. ಅದು ಇದು ಅತುಲ್ ವೆಹಿಕಲ್ 2020 ಮಾಡಲ್. ಗಾಡಿ ತುಂಬಾ ಗುಡ್ ಕಂಡೀಷನ್ಸ್ ಇದೆ. ಒಂದು ಸ್ವಲ್ಪ 3 ವೀಲರ್ ಮಾರ್ಕೆಟ್, ಒಂದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ವೇರಿಯಂಟ್ ಸ್ಲೋ ಇದೆ. ಯಾಕೆ ಅಂತಂದ್ರೆ 4 ವೀಲರ್ ಬಂದಾಗ ಕಸ್ಟಮರ್ 3 ವೀಲರ್ ಇಂದ ಅಪ್ಗ್ರೇಡ್ ಆಗಿ 4 ವೀಲರ್ಗೆ ಹೋಗಿರೋ ಅಟ್ಮಾಸ್ಫಿಯರ್ ಜನರೇಷನ್ಸ್ ಗ್ಯಾಪ್ ಆಗಿದೆ. ಅದರಿಂದ ನನಗೇನಂತಂದ್ರೆ 3 ವೀಲರು ಗುಡ್ ಪರ್ಫಾರ್ಮ್ ವೆಹಿಕಲ್. 3 ವೀಲ್ ಬೇಕು ಅನ್ನೋದು ಖಂಡಿತ ತಗೊಂಡೋಗ್ಬಿಡ್ತೇನೆ. ತುಂಬಾ ಪರ್ಫಾರ್ಮೆನ್ಸ್ ವೆಹಿಕಲ್ ಇದೆ. 2020 ಗಾಡಿ ಬಂದು 3 ಹೊಸ ಬ್ರ್ಯಾಂಡ್ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಆಯಿಲ್ ಚೇಂಜ್, FC, ಇನ್ಶೂರೆನ್ಸ್. ಗಾಡಿ ಗುಡ್ ಕಂಡೀಷನ್. ನಾನು ಅವಾಗಲೂ ಪದೇ ಹೇಳ್ತೀನಿ ಸರ್, 1,000 ರೂಪಾಯಿ ಖರ್ಚಿದ್ದು ವಾಪಸ್ ತಗೋತೀನಿ ಅಂತ. ಆ ಕಂಡೀಷನ್ಸ್ ವೆಹಿಕಲ್ ಇದೆ. ಇದನ್ನ ನಿಮ್ ಯೂಟ್ಯೂಬ್ ಇಂದ ಬಂದ್ರೆ 2,10,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಓಕೆ, ಫೈನ್ ಸರ್. ಬರೀ 2,10,000 ವೆರಿ ನ್ಯೂ ಕಂಡೀಷನ್ 3 ಟೈರ್ಸ್ ಇದೆ. ಬ್ಯಾಟ್ರಿ ಹೊಸ ಇದೆ. ಬಾಡಿ ನೀವು ನೋಡ್ಬೋದು ಸೂಪರ್ ಕಂಡೀಷನ್ಲೇ ಇದೆ. ಅಪೆ 2020 ಮಾಡಲ್ ಸರ್. ಗಾಡಿ ತುಂಬಾ ಗುಡ್ ಕಂಡೀಷನ್ಸ್ ಇದೆ. ನಿಮಗೆ ಬೆಸ್ಟ್ ಆಫರ್ 2,10,000 ರೂಪೀಸ್ ಕೊಡ್ತೀನಿ. 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಮಾಡೋದು ಸಾಕು. ಗಾಡಿಯ ನಾನು ಪದೇ ಹೇಳ್ತೀನಿ, 100 ರೂಪೀಸ್ ಖರ್ಚಿದ್ರೆ ವಾಪಸ್ ಬೈ ಮಾಡ್ತೀನಿ ಸರ್. ಅದ್ರ ಬಗ್ಗೆ ಅಶ್ಯೂರ್ ಮಾಡಿ ಕಸ್ಟಮರ್ಗೆ. ದಯವಿಟ್ಟು ಗಾಡಿನ ಬಂದು ಫಿಸಿಕಲಿ ನಮ್ ಇದೆಲ್ಲ ನೋಡಿ, ಫೋಟೋಸ್ ಅಲ್ಲಿ ನೋಡಕ್ ಹೋಗ್ಬೇಡಿ. ಗಾಡಿನ ಫಿಸಿಕಲಿ ಬಂದು ಗಾಡಿನ ನಮ್ಮ ಚಿರಾಗಲ್ಲಿ ಬಂದು ನೋಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಬಂದಿರೋ ಪೆಟ್ರೋಲ್ ಲೈನ್ಸ್ ನಾನು ವಾಪಸ್ ಕೊಡ್ತೀನಿ ಸರ್. ಓಕೆ, ಸೂಪರ್. ಹಿಂಗೆ ಹೇಳ್ತಾ ಸರ್, ನಮ್ಮ ಶೋರೂಮ್ ಬಂದು ನಮ್ಮ ಗಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ನೀವು ನಿಮ್ಗೆ ಪೆಟ್ರೋಲ್ ಖರ್ಚುಗಳು ವಾಪಸ್ ಕೊಡ್ತೀನಿ ಹೇಳ್ತಾರೆ. ಅದು ಒನ್ಲಿ 2,10,000 ಇಸ್ ಕೋಟಿಂಗ್ ಪ್ರೈಸ್. ಮಾಡೋಣ. ಸೂಪರ್ ಕಂಡೀಷನ್ ಟೈರ್ಸ್ ನೀವು ನೋಡಬಹುದು. ವೆಹಿಕಲ್ ಲಾಸ್ಟ್ ಅಲ್ಲಿ ಬಂದಿರುವಂತ ವೆಹಿಕಲ್ ಈಗ ತಾನೇ ಸ್ಟಾಕ್ ಬಂತು. ಗಾಡಿ ಎಲ್ಲ ಗುಡ್ ಕಂಡೀಷನ್. RF ಆದ್ಮೇಲೆ ನಮ್ಮಲ್ಲಿ ಗಾಡಿ ಒಳಗಡೆ ಬರುವಂತದ್ದು. ತುಂಬಾ ಚೆನ್ನಾಗಿದೆ. 2015 ಮಾಡಲು ಬುಲೋರೋ ಮ್ಯಾಕ್ಸಿ ಟ್ರ್ಯಾಕ್. 4 ಹೊಸ ಟೈರ್ ಫಿಟ್ ಮಾಡಿದೀನಿ ಸರ್. 40,000ಕ್ಕೂ ಟೈರ್ ಫಿಟ್ ಮಾಡಿದೀನಿ. ಗಾಡಿ ಪ್ರತಿಯೊಂದು ಐಟಮ್ಸ್ ಅಷ್ಟೇ ಮಹೇಂದ್ರ ಐಟಮ್ಸ್ ಹಾಕ್ಸಿದೀನಿ. ಕಸ್ಟಮರ್ 75,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು 4 ಇಯರ್ಸ್ ನಿಲ್ಸ್ಬಿಟ್ಟಿದ್ರು ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ನೀವು ಗಾಡಿ ನೋಡಿ, ಪ್ರತಿಯೊಂದು ಟೈರ್, ಹೆಡ್ಲೈಟ್, ವೀಲ್ ಕ್ಯಾಪ್ಸ್, ಪೇಂಟಿಂಗ್ ಎಲ್ಲ ಪ್ರತಿಯೊಂದು ಗುಡ್ ವೆಹಿಕಲ್. ಲಾಸ್ಟ್ ವೆಹಿಕಲ್ ಇದು. ಆದ್ರೆ ಕಸ್ಟಮರ್ ತಗೊಂಡೋದ್ರೆ 100% ಬದುಕ್ತಾರೆ ಸರ್. 4.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಯೂಟ್ಯೂಬ್ ಇಂದ ಬಂದ್ರೆ 4.30ಕ್ಕೆ ಕೊಡ್ತೀನಿ ಸರ್. ಗಾಡಿ ಆಂಟಿಕ್ ಪೀಸ್. ಚಿರಾಗಲ್ಲಿ ತುಂಬಾ ಚೆನ್ನಾಗಿರೋ ವೆಹಿಕಲ್ ಬಂದಿದೆ. ಗಾಡಿ ಒಂದು ನೋಡಿ, ಲಾಸ್ಟ್ ವೆಹಿಕಲ್ ಸರ್ ಇದು. ಓಕೆ, ನೋಡಿ ಆಕ್ಚುಲಿ 4.5 ನಮ್ಮ ಚಾನಲ್ ಕಡೆ ಬಂದ 4,30,30,000 ಕೊಡ್ತೀನಿ ಹೇಳ್ತಾರೆ. 4,30,000 ಕೊಟ್ಬಿಡ್ತೀನಿ ಹೇಳ್ತಾರೆ. ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್ ನೋಡಿ, ಆಸಮ್ ಕಂಡೀಷನ್ ಟೈರ್ಸ್. ಬಾಡಿ ವರ್ಕ್ ನೀವು ನೋಡು, ಬಾಡಿ ಎಲ್ಲ ನೋಡಿ ಎಷ್ಟು ನೀಟ್ ಆಗಿದೆ ಅಂತ. ಏನು ಸ್ಕ್ರಾಚಸ್, ಡೆಂಟ್ ಮಾರ್ಕ್ಸ್, ಏನು ಡ್ಯಾಮೇಜಸ್ ಏನೂ ಇಲ್ಲ. ನೀಟ್ ಕಂಡೀಷನ್, ಶೋರೂಮ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು. ಆ ತರ ಟಾಪ್ ಕಂಡೀಷನ್ ಇದೆ ಸರ್. ನಮ್ಮಲ್ಲಿ ಪುನಃ ಗುಡ್ಲುಪೇಟೆಲ್ಲೂ ವೆಹಿಕಲ್ಸ್ ಇದೆ, ಕೇರ್ಪೇಟೆಲ್ಲೂ ವೆಹಿಕಲ್ಸ್ ಇದೆ. ನೆಕ್ಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮ ಇದರಲ್ಲೇ ಕೇರ್ಪೇಟೆ ಬ್ರಾಂಚಸ್ ಕರ್ಕೊಂಡು ಹೋಗಿ ಮಾಡಿಸ್ತೀನಿ. ತುಂಬಾ ಅಲ್ಲೂ ವೆಹಿಕಲ್ ಗಳಿದೆ. ಇನ್ನೂ ಒಂದು 20 ವೆಹಿಕಲ್ ಎಕ್ಸ್ಟ್ರಾ ವೆಹಿಕಲ್ ನಾನು ಹೆಡಪ್ ಮಾಡಿ ತೋರಿಸಿಲ್ಲ. ಇಲ್ಲಿರೋ ಸ್ಟಾಕ್ಸ್ ತೋರಿಸಿದ್ದೀನಿ. ನಮ್ದೇ ಇನ್ನೋಸ್ ಫೈನಾನ್ಸ್ ಇದೆ, ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ. ಆಲ್ಮೋಸ್ಟ್ ಆಲ್ ಶ್ರೀರಾಮ RSP ಇದೆ. ಅದ್ರ ಜೊತೆಗೆ ಇವಾಗ ನಮಗೆ ಅದಾನಿ ಫೈನಾನ್ಸ್ ಮತ್ತೆ ಚೋಳಮಂಡಳಂ RC ಲಿಮಿಟ್ ಕೊಟ್ಟಿದ್ದಾರೆ. ಕಸ್ಟಮರ್ 100% 1 ಅವರ್ ಟೈಮ್ ತಗೋತೀನಿ ಸರ್ ಅಷ್ಟೇ. 6 lakhs ಇರ್ಬೋದು, 10 lakhs ವರೆಗೂ ಲೋನ್ ಇರ್ಬೋದು. ಜಸ್ಟ್ half an hour to 1 hour ಅಲ್ಲಿ ಅವ್ರದ್ದು ಸಿಬಿಲ್ ಚೆಕ್ ಮಾಡಿ ಇಮಿಡಿಯೇಟ್ ಓಕೆ ಮಾಡ್ಕೊಡ್ತೀನಿ. ಲೋನ್ ಏನಿಲ್ಲ, ಇಮಿಡಿಯೇಟ್ ಸ್ಪಾಟ್ ಅಪ್ರೂವಲ್ ಸರ್. ಆಯ್ತಾ? ಎಲ್ಲ ಚಿರಾಗ್ ಗ್ರಾಹಕರಿಗೆ ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತ ಎಲ್ಲರಿಗೂ ಚೆನ್ನಾಗಿ ನಿಲ್ಸಿ. ಮಳೆ ಬೆಳೆ ಆಗ್ಬೇಕು. ಮಳೆ ಆದಾಗ್ಲೇ ಎಲ್ಲರೂ ಸಮೃದ್ಧಿಯಾಗಿ, ಜನ ಬೆಳೆ ಬೆಳೆದ್ರೆ ತಾನೇ ಎಲ್ಲರೂ ಗಾಡಿ ತಗೊಳ್ಳೋದು, ಪ್ರತಿಯೊಂದು ಆಗೋದಂತೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ
ದಯವಿಟ್ಟು ನಮ್ಮ ಆಫೀಸ್ಗೆ ಫಿಸಿಕಲಿ ಬಂದು ಗಾಡಿ ನೋಡಿ. ಎಲ್ಲೂ ಫೋಟೋದಲ್ಲಿ ನೋಡಿದ್ರೆ ಅರ್ಥ ಆಗಲ್ಲ. ದಯವಿಟ್ಟು ಫಿಸಿಕಲಿ ಮೈಸೂರು ಬೆಂಗಳೂರು ರೋಡ್ VRL ಪಕ್ಕ ಮೈಸೂರು ಎಂಟ್ರೆನ್ಸ್ ಅಲ್ಲೇ ಬರ್ತದೆ. ಸಿದ್ಲಿಂಗ್ಪುರ ಪಂಚಾಯತಿ ಇದೆ, ಆ ಪಂಚಾಯತಿ ಆಪೋಸಿಟ್ ಬರೋದು. VRL ನಿಯರ್ ಬಂದು ಫಿಸಿಕಲಿ ಗಾಡಿ ನೋಡಿ. 9:30 ಇಂದ 6 ಗಂಟೆವರೆಗೂ ಆಫೀಸ್ ಇರುತ್ತೆ. ಎನಿ ಟೈಮ್ ಇಸ್ ಕಾಲ್ ಮೀ, ನಂಬರ್ ಕೊಡ್ತೀವಿ. ನಮ್ ಕಸ್ಟಮರ್ ಸಿಬ್ಬಂದಿಗಳು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಅವರೆಲ್ಲ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಖಂಡಿತ ಚಿರಾಗ್ ಅಲ್ಲಿ ಗಾಡಿ ತಗೊಂಡ್ರೆ ಚಿರಾಗ್ ಬೆಳೆಯುತ್ತೆ, ಕಸ್ಟಮರು ಬೆಳೀತಾರೆ. ನೀವು ಬೆಳೆಸಿದ್ರೆ ನಾನು ಮುಂದೆ ಬೆಳಿತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ಓಕೆ, ತುಂಬಾ ಧನ್ಯವಾದ. ನಮಸ್ತೆ ಸರ್. ನಮಸ್ತೆ ಸರ್, ಹೀಗೆ ಯುಗಾದಿ ಬರ್ತಾ ಇದೆ. ಅಡ್ವಾನ್ಸ್ ಯುಗಾದಿ ವಿಶಸ್ ಟು ಯು ಸರ್. ಸರ್, ಎಲ್ಲ ನನ್ನ ಚಿರಾಗ್ ಗ್ರಾಹಕರಿಗೆ ಮತ್ತೆ ಯೂಟ್ಯೂಬ್ನ ಹ್ಯಾರಿಸ್, ಕೃಷ್ಣ ಮತ್ತೆ ಇನ್ನೊಬ್ರು 1 more person ಶಂಸುದ್ದೀನ್ ಎಲ್ಲರಿಗೂ ನಾನು ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಎಲ್ಲ ಚಿರಾಗ್ ಗ್ರಾಹಕರು ಒಂದು ಹಂತವಾಗಿ ಗ್ರಾಹಕರು ಬೆಳೀತಾ ಇದ್ದಾರೆ, ಸಂಸ್ಥೆನೂ ಬೆಳೀತಾ ಇದೆ. ಅದು ನನಗೆ ತೃಪ್ತಿ ಇದೆ. ನನ್ನ ಸಂಸ್ಥೆ ಒಬ್ಬರಿಂದ ಸ್ಟಾರ್ಟ್ ಮಾಡಿ ಪದೇ ಪದೇ ನಾನು ಹೇಳ್ತೀನಿ, ಕೆಲವೊಂದು ಟೈಮ್ಗಳಲ್ಲಿ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಒಂದು ಹಂತಕ್ಕೆ ಹೋಗಿದೆ, ಒಂದು ಮುಂದೆ ನೆಕ್ಸ್ಟ್ ಒಂದು ಇಂಡಸ್ಟ್ರಿ ಲೆವೆಲಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ ಚಿರಾಗ್ ಸಂಸ್ಥೆ. ಅದಕ್ಕೆ ಗ್ರಾಹಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದದಿಂದ ನಾನು ಒಂದು ಹಂತಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇಂಟೆನ್ಷನ್ ಇಷ್ಟೇ, ನಾನು ರೈತಾಪಿ ವರ್ಗದಿಂದ ಬಂದಿರೋದ್ರಿಂದ ರೈತರ ನಾಡಿ ಮಿಡಿತ ನನಗೆ ತುಂಬ ಮನವರಿಕೆ ಆಗಿದೆ. ಯಾಕೆ ಅಂತ ಅಂದರೆ, ಒಬ್ಬ ನಿರುದ್ಯೋಗ ಇದ್ದಾಗ ಒಂದು ವೆಹಿಕಲ್ ಇದ್ದರೆ ಅವನು ಒಂದು ಇಂಜಿನಿಯರ್ ಅಷ್ಟೇ ಸಂಪಾದನೆ ಮಾಡ್ಬೋದು ಇವತ್ತಿನ ಸಂದರ್ಭ. ಯಾಕೆಂದರೆ ಡೈಲಿ 2,000ದಿಂದ 5,000ವರೆಗೂ ದುಡ್ಡು ಸಂಪಾದನೆ ಮಾಡುವಂಥ ಯುವಕರುಗಳನ್ನ ನಾನು ನೋಡ್ತಾ ಇದ್ದೀನಿ ವೆಹಿಕಲ್ ಫೀಲ್ಡಲ್ಲಿ. ಶ್ರದ್ಧೆಯಿಂದ ಮಾಡಬೇಕು, ಯಾವ ಕೆಲಸನಾದರೂ ಮಾಡಲಿ. ಇವತ್ತಿನ ಯುವಕರುಗಳಿಗೆ ನಾನು ಹೇಳೋದಿಷ್ಟೇ, ಒಳ್ಳೆ ರೀತಿಲಿ ನೀವು ಯಾವ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ, ಖಂಡಿತ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳ್ತಾ ನನ್ನ ಎಲ್ಲ ಚಿರಾಗ್ ಗ್ರಾಹಕರಿಗೆ ನಾನು ಹೃತ್ಪೂರ್ವಕವಾಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಒಂದು ಸಂಸ್ಥೆನ ಬೆಳೆಯೋದಕ್ಕೆ ಆಶೀರ್ವಾದ ಮಾಡೋದು ಭಗವಂತನ ಪ್ರೇರಣೆ, ಅದ್ರ ಜೊತೆಗೆ ನನ್ನ ಗ್ರಾಹಕರು. ಇವತ್ತು KR ಪೇಟೆ, ಗುಂಡಲ್ಪೇಟೆ, ಮೈಸೂರು ಎಲ್ಲ ಕಡೆ ಇದೆ. ಅದ್ರ ಜೊತೆಗೆ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಸಂಸ್ಥೆ ಮುಂದಕ್ಕೆ ಹೋಗ್ತಾ ಇದೆ. ಮುಂದೆ ಇನ್ನೂ ಬೇರೆ ಬೇರೆ ಥರದ್ದು ಚಿರಾಗ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಚಿರಾಗ್ ಸಂಸ್ಥೆನೂ ಬೆಳೆಸಿ, ಖಂಡಿತವಾಗಿಯೂ ಚಿರಾಗ್ ಸಂಸ್ಥೆಯ ನಾನು ಒಬ್ಬ ಸಾಧಾರಣ ನಾನು ಕೆಲಸಗಾರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಂಸ್ಥೆ ಬೆಳೆದ್ರೆ 10 ಜನ ಬದುಕ್ತಾರೆ. 10 ಜನ ಹೋಗಿ 100 ಜನ ಬದುಕುವಂಥ ಕೆಲಸ ಮಾಡಬೇಕು ಅಂದರೆ ಸಂಸ್ಥೆ ಬೆಳಿಬೇಕು. ಎಲ್ಲ ನನ್ನ ಗ್ರಾಹಕರಿಗೂ ಅಷ್ಟೇ ನಾನು ಹೇಳೋದು, ಎಲ್ಲೂ ಚಿರಾಗಲ್ಲಿ ಗಾಡಿ ತೊಗೊಂಡು ಮೋಸ ಆಗಿಲ್ಲ. ನಾನು ಇದೇ ತಟ್ಟು ಹೇಳ್ತೀನಿ. ಯಾಕೆಂತಂದರೆ ಆ ಥರ ಇದ್ದಿದ್ರೆ ಈ ಥರ ಕುತ್ಕೊಂಡು ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ವರ್ಷದಲ್ಲಿ 250 ವೆಹಿಕಲ್ ನಾವು ವೆಹಿಕಲ್ ಸೇಲ್ ಮಾಡ್ತೀವಿ. 250 ವೆಹಿಕಲಲ್ಲಿ ಒಬ್ಬ ಇಬ್ಬನೋ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಅಷ್ಟು ಕ್ವಾಲಿಟಿ ಬಿಲ್ಡಪ್ ಮಾಡಿದ್ದೀವಿ. ಎಲ್ಲರೂ ಬದುಕಿದ್ದಾರೆ. ಒಂದು ಮನೆ ಕಟ್ಟೋದು ಇಲ್ಲ ಏನೋ ಮದುವೆ ಮಾಡೋದು, ಪ್ರತಿಯೊಂದು ಅವ್ರವ್ರ ಹಂತದಲ್ಲಿ ತೊಗೊಂಡೋಗಿದ್ದಾರೆ. ಆವಾಗ ಅವ್ರ ಆಶೀರ್ವಾದ ನಮ್ಮ ಮೇಲೆಲ್ಲ ಇಲ್ಲೇ ಇರುತ್ತೆ. ಖಂಡಿತ ಚಿರಾಗ್ ಮುಂದೆ ಒಂದು ಸಾರ್ವಜನಿಕ ಸಂಸ್ಥೆಯಾಗಿ ಖಂಡಿತವಾಗಿ ಇರುತ್ತೆ. ನಿಮ್ಮ ಜೊತೆ ಸರ್ವಿಸ್ ಓರಿಯೆಂಟಾಗಿ ಈ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.